ಈ ವಿಡಿಯೋದಲ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೇಳುತ್ತಿದ್ದೇನೆ. ಪ್ರತಿಯೊಬ್ಬರಿಗೂ ಡಿಜಿಟಲ್ ಮಾರ್ಕೆಟಿಂಗ್ ಹೆಸರಾದರೂ ಗೊತ್ತಿರುತ್ತೆ. ನಾವೆಲ್ಲರೂ ದಿನಕ್ಕೆ ಕಮ್ಮಿ ಅಂದರೂ 2-3 ಗಂಟೆ ಇಂಟರ್ನೆಟ್ ಯೂಸ್ ಮಾಡ್ತೀವಿ. ಆದರೆ ಅದನ್ನು ಒಳ್ಳೆ ರೀತಿ ಬಳಸಿ ಹೇಗೆ ಹಣ ಗಳಿಸುವುದು ಗೊತ್ತಿಲ್ಲ. ಈಗ ನಾವೆಲ್ಲರೂ ಅಂಗಡಿಗೆ ಬಟ್ಟೆ ಖರೀದಿಗೋ, ಫೋನ್ ಖರೀದಿಗೋ, ಮತ್ತೇನಾದರೂ ಪರ್ಚೇಸ್ ಮಾಡೋಕ್ಕೂ ಹೋಗುತ್ತೇವೆ. ಅಂಗಡಿಗೆ ನಾವೇ ಖುದ್ದಾಗಿ ಹೋಗಿ ಸೇಲ್ಸ್ಮೆನ್ ತೋರಿಸುವ ಬಟ್ಟೆ, ಫೋನ್ ಅನ್ನು ಕೊಂಡುಕೊಳ್ಳೋದು ಹಳೆಯದಾಯಿತು. ಈಗೆಲ್ಲ ಆನ್ಲೈನ್ ಜಗತ್ತು. ಬಟ್ಟೆ, ಓಡಾಡಲು ಎಲ್ಲದಕ್ಕೂ ಆ್ಯಪ್ಸ್ ಇದೆ. ನಾವೆಲ್ಲರೂ ನಮ್ಮ ದಿನನಿತ್ಯದ ಜೀವನದಲ್ಲಿ ಗೊತ್ತಿಲ್ಲದೆ ಡಿಜಿಟಲ್ ಮಾರ್ಕೆಟಿಂಗ್ ಬಳಸುತ್ತಿದ್ದೇವೆ. ಹಿಂದಿನ ಕಾಲದಲ್ಲಿ ಪ್ರಮೋಷನ್ ಮಾಡಲು ಟಿವಿ, ರೇಡಿಯೋ, ಬ್ರೌಚರ್ಸ್, ನ್ಯೂಸ್ ಪೇಪರ್ಸ್ ಯೂಸ್ ಮಾಡ್ತಾ ಇದ್ರು. ಈಗ ಕಾಲ ಬದಲಾಗಿದೆ, ಎಲ್ಲವೂ ಆನ್ಲೈನ್. ಹಾಗಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯುವವರ ಸಂಖ್ಯೆಯೂ ಹೆಚ್ಚಾಗಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಎಂದರೆ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ನ ಆನ್ಲೈನ್ ಮಾರಾಟ ಮಾಡುವುದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಮುಂತಾದ ಆನ್ಲೈನ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ಸೇಲ್ಸ್ ಮಾಡುವುದು. 7 ರೀತಿಯ ಡಿಜಿಟಲ್ ಮಾರ್ಕೆಟಿಂಗ್ ಇದೆ. ಮೊದಲನೆಯದು SEO, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ನೀವೇನಾದರೂ ಬ್ಲಾಗರ್ ಅಥವಾ ಬಿಸ್ನೆಸ್ ಓನರ್ ಆಗಿದ್ದರೆ ನಿಮಗೆ ಇದರ ಬಗ್ಗೆ ಗೊತ್ತಿರುತ್ತೆ. SEO ಬಳಸಿ ನೀವು ನಿಮ್ಮ ವೆಬ್ಸೈಟನ್ನು ಗೂಗಲಲ್ಲಿ ಮೇಲೆ ಕಾಣುವಂತೆ ಮಾಡಬಹುದು. ಬಹಳಷ್ಟು ಆರ್ಗ್ಯಾನಿಕ್ ಕಂಟೆಂಟ್ ಬಳಸಿ ನಮ್ಮ ವೆಬ್ಸೈಟ್ ಸರ್ಚ್ ಇಂಜಿನ್ ಅಲ್ಲಿ ಮೇಲೆ ಕಾಣುವಂತೆ ಮಾಡಬಹುದು. ಸಾಕಷ್ಟು ಆರ್ಗ್ಯಾನಿಕ್ ಟ್ರಾಫಿಕ್ ಬರುವಂತೆ ಮಾಡಬಹುದು. ಇದಕ್ಕಾಗಿ SEO ನಾಲೆಜ್ ಇರುವುದು ಬಹಳ ಮುಖ್ಯ. ಬಹಳಷ್ಟು ಕಂಪನಿಗಳು ತಮ್ಮ SEO ಮೇಲೆ ಸಾಕಷ್ಟು ಹಣ ಖರ್ಚು ಮಾಡುತ್ತಾರೆ. ನೀವೇನಾದರೂ SEO ಎಕ್ಸ್ಪರ್ಟ್ ಆದಲ್ಲಿ ಒಳ್ಳೆ ಕೆಲಸ ಪಡೆದು ಒಳ್ಳೆ ಸಂಬಳ ಪಡೆಯಬಹುದು. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಇದು ಬಹಳ ಸುಲಭ ಮತ್ತು ಪರಿಣಾಮಕಾರಿಯಾಗಿದೆ. ಬಹಳಷ್ಟು ಕಂಪನಿಗಳು ತಮ್ಮ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ ಪ್ರಮೋಟ್ ಮಾಡಲು ಸೋಷಿಯಲ್ ಮೀಡಿಯಾ ಬಳಸುತ್ತಾರೆ. ಮೂರನೆಯದು ಇಮೇಲ್ ಮಾರ್ಕೆಟಿಂಗ್. ಕಂಪನಿಗಳಿಗೆ ಇಮೇಲ್ ಮಾರ್ಕೆಟಿಂಗ್ ಮಾಡುವುದು ಬಹಳ ಮುಖ್ಯ. ತಮ್ಮ ಕಂಪನಿಗಳ ಆಫರ್ಸ್ ಮತ್ತು ಡಿಸ್ಕೌಂಟ್ಗಳ ಬಗ್ಗೆ ತಿಳಿಸಿಕೊಡಲು ಇಮೇಲ್ ಮೂಲಕ ಕಸ್ಟಮರ್ಗಳಿಗೆ ತಿಳಿಸಬಹುದು ಮತ್ತು ಫೀಡ್ಬ್ಯಾಕ್ ತೆಗೆದುಕೊಳ್ಳಬಹುದು. ನಾಲ್ಕನೆಯದು ಅಫಿಲಿಯೇಟ್ ಮಾರ್ಕೆಟಿಂಗ್. ಇದು ಒಂದು ಕಮಿಷನ್ ಬೇಸ್ಡ್ ಮಾರ್ಕೆಟಿಂಗ್ ಆಗಿದೆ. ಆನ್ಲೈನ್ ಶಾಪಿಂಗ್ ಮತ್ತು ಪ್ರಾಡಕ್ಟ್ ಸೇಲ್ ಮಾಡುವ ಕಂಪನಿಗಳು ಈ ಪ್ರೋಗ್ರಾಮ್ಗಳನ್ನು ನಡೆಸುತ್ತಾರೆ. ಇದರ ಮೂಲಕ ನೀವು ಯಾವುದೇ ಪ್ರಾಡಕ್ಟ್ ಅನ್ನು ಸೇಲ್ ಮಾಡಬಹುದು. ನಿಮ್ಮ ಲಿಂಕ್ ಬಳಸಿ ಯಾರು ಖರೀದಿಸುತ್ತಾರೋ ಆಗ ನಿಮಗೆ ಇಂತಿಷ್ಟು ಕಮಿಷನ್ ಎಂದು ಕಂಪನಿ ಕೊಡುತ್ತದೆ. ಐದನೆಯದು PPC ಎಂದರೆ ಪೇ ಪರ್ ಕ್ಲಿಕ್. ಹೆಸರಿಂದಾನೇ ಗೊತ್ತಾಗುತ್ತದೆ. ಇದರಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ ಅನ್ನು ಆಡ್ಸ್ ಮೂಲಕ ಪ್ರಮೋಟ್ ಮಾಡಬಹುದಾಗಿದೆ. ಗೂಗಲ್ ಆಡ್ಸ್ ಇದು ಒಂದು ಬಹಳ ಖ್ಯಾತಿ ಹೊಂದಿರುವ ಅಡ್ವರ್ಟೈಸಿಂಗ್ ಪ್ಲಾಟ್ಫಾರ್ಮ್ ಆಗಿದ್ದು, ಇದರಲ್ಲಿ ಎಷ್ಟು ಬಾರಿ ಜನರು ತಮ್ಮ ಆಡ್ಸ್ ಮೇಲೆ ಕ್ಲಿಕ್ ಮಾಡುತ್ತಾರೋ ಅಷ್ಟು ಬಾರಿ ನೀವು ಅಡ್ವರ್ಟೈಸಿಂಗ್ ಪ್ಲಾಟ್ಫಾರ್ಮ್ಗೆ ಪೇ ಮಾಡಬೇಕು. ಆರನೆಯದು ಆ್ಯಪ್ಸ್ ಮಾರ್ಕೆಟಿಂಗ್. ಎಲ್ಲ ದೊಡ್ಡ ಕಂಪನಿಗಳು ವೆಬ್ಸೈಟ್ ಹೊಂದಿರುತ್ತಾರೆ. ಇವೆಲ್ಲವೂ ನಿಮಗೆ ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಪ್ಲೇಸ್ಟೋರಲ್ಲಿ ಸಿಗುತ್ತದೆ. ಯಾಕೆಂದರೆ ಈಗಿನ ಡಿಜಿಟಲ್ ವರ್ಲ್ಡ್ ಅಲ್ಲಿ ಎಲ್ಲರ ಹತ್ರ ಫೋನ್ಸ್ ಇರುತ್ತದೆ ಮತ್ತು ಆ್ಯಪ್ಸ್ನ ಬಳಕೆ ಹೆಚ್ಚಾಗಿದೆ. ಜನರು ಶಾಪಿಂಗ್ ಮಾಡಲು, ಆನ್ಲೈನ್ ಬುಕ್ಕಿಂಗ್ ಮಾಡಲು ಸೋಷಿಯಲ್ ಮೀಡಿಯಾ ಬಳಸುತ್ತಾರೆ. ಆದ್ದರಿಂದಾಗಿ ಕಂಪನಿಗಳು ಆ್ಯಪ್ಗಳನ್ನು ಮಾಡಿ ಡಿಜಿಟಲ್ ಮಾರ್ಕೆಟ್ಗೆ ಆ್ಯಪ್ಸ್ಗಳ ಬಳಕೆಯನ್ನು ಹೆಚ್ಚಿಸುತ್ತಾರೆ. ಏಳನೆಯದು SEM, ಸರ್ಚ್ ಇಂಜಿನ್ ಮಾರ್ಕೆಟಿಂಗ್. ನೀವು SEO ಮತ್ತು SEM ಮಧ್ಯ ಕನ್ಫ್ಯೂಸ್ ಆಗಬೇಡಿ, ಯಾಕೆಂದರೆ ಎರಡರ ಕೆಲಸ ಬೇರೆ ಆಗಿದೆ. SEM ಒಂದು ಪೇಯ್ಡ್ ಡಿಜಿಟಲ್ ಮಾರ್ಕೆಟಿಂಗ್ ಟೆಕ್ನಿಕ್ ಆಗಿದೆ. ಇದರ ಸಹಾಯದಿಂದ ನಾವು ಗೂಗಲ್, ಬಿಂಗ್, ಯಾಹೂಗಳಲ್ಲಿ ಆಡ್ಸ್ ರನ್ ಮಾಡಬಹುದು. ಅಲ್ಲಿಂದ ಪೇಯ್ಡ್ ಟ್ರಾಫಿಕ್ ಅನ್ನು ನಮ್ಮ ವೆಬ್ಸೈಟ್ಗಳಿಗೆ ಡೈರೆಕ್ಟ್ ಮಾಡಬಹುದು. ಆಡ್ಸ್ ರನ್ ಮಾಡಲು ಬಹಳ ಪರಿಣಾಮಕಾರಿಯಾದ ರೀತಿ ಎಂದರೆ ಗೂಗಲ್ ಆಡ್ಸ್. ಗೂಗಲ್ ಅಲ್ಲಿ ಸ್ಪಾನ್ಸರ್ಡ್ ಆಡ್ಸ್ ಎಂದು ಕಾಣುತ್ತದೆ. ಅದನ್ನು ಮಾಡಲು ಗೂಗಲ್ ಆಡ್ಸ್ ಸಹಾಯ ಮಾಡುತ್ತದೆ. ಮತ್ತೆ ಇದು ಪೇಯ್ಡ್ ಆಡ್ಸ್ ಆಗಿರುತ್ತದೆ. ಇದೇ ರೀತಿಯ ವಿಡಿಯೋಸ್ಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.